ಪೋಸ್ಟ್ಪೋನ್ ಆದಂಥ ಒಂದು ಈವೆಂಟ್ಗೆ ಬೆಂಗಳೂರಿನ ಸೇಫ್ ಅಲ್ಲ ಅನ್ನುವಂಥ ಟ್ಯಾಗ್ ಕಟ್ಟಿ ಬೆಂಗಳೂರಿಗೆ ಮಸಿ ಬಳಿಯುವ ಪ್ರಯತ್ನ ನಡೀತಾ ಇದೆಯಾ ಅನ್ನುವಂಥ ಪ್ರಶ್ನೆ ಎದ್ದಿರುವ ಹೊತ್ತಲ್ಲಿ ಸಾಂಸ್ಕೃತಿಕವಾದಂಥ ವಿನಿಮಯಕ್ಕೆ ಅವಕಾಶ ಕೊಡಿ ಅನ್ನುವಂಥದ್ದು. ಫೈನಲ್ ವರ್ಡ್ಸ್ ಪ್ರವೀಣ್ ಶೆಟ್ರೆ, ತಾವು ಏನು ಹೇಳ್ತೀರಿ? ಈಗ ಒಂದು ಇಡೀ ಯೂತ್ ಹೇಳ್ತಿದೆ ಈ ಥರದ ಈವೆಂಟ್ ನಮಗೆ ಬೇಕು, ಸೊ ಅದನ್ನ ಒಂದು ಚೌಕಟ್ಟಿನಲ್ಲಿ ಮಾಡ್ಕೋಬೇಕು. ಖಂಡಿತ ಇಂಥ ಈವೆಂಟ್ಗಳು ನಮಗೆ ಬೇಕಾಗಿಲ್ಲ. ಅವ್ರು ಮಾಡೋದೇ ಆದರೆ ಡೇ ಟೈಮಲ್ಲಿ ಮಾಡಲಿ, ಒಂದು ಹಾಲಲ್ಲಿ ಮಾಡಲಿ, ಲಿಮಿಟೆಡ್ ಮೆಂಬರ್ಸ್ ಮಾಡಲಿ. ಈ ಕನ್ನಡಿಗರಿಗೆಲ್ಲ ತೊಂದರೆ ಕೊಟ್ಬಿಟ್ಟು ಅಲ್ಲಿ ಹಿಂದ್ಗಡೆ ಏನೋ ಇದನ್ನ ಮಾಡುವಂಥ ಮಾಫಿಯಾ ಇದೆ ಅಲ್ಲ, ಈ DJ ಪಾರ್ಟಿಗಳ ಹಿಂದ್ಗಡೆ ದೊಡ್ಡ ಡ್ರಗ್ಸ್ ಮಾಫಿಯಾನೇ ಇದೆ. ಇದು ನನಗೆ ಗೊತ್ತಿರೋ ಮಾಹಿತಿ. ನೀವು ನಮ್ಮನ್ನ ಎಚ್ಚರಿಸಿರಿ. ಇನ್ನು ಮೇಲೆ ನಾವು ಎಲ್ಲೆಲ್ಲಿ ಯಾವ ಸ್ಟಾರ್ ಹೋಟ್ಲಲ್ಲಿ ಎಲ್ಲೆಲ್ಲಿ ಏನೇನು DJ ಪಾರ್ಟಿಯಲ್ಲಿ ಬರುತ್ತೆ ಅದನ್ನ ಹಿಡಿಯುವಂಥ ಕೆಲಸ ನಾವು ಮಾಡ್ತೀವಿ. ಪೊಲೀಸ್ ಅಧಿಕಾರಿಗಳನ್ನ ಕರ್ಕೊಂಡೋಗಿ ಹಿಡಿಯುವಂಥ ಕೆಲಸ ಮಾಡ್ತೀವಿ. ಕೆಲಸ ಮಾಡಿ ಇದಕ್ಕೆ ಮುಕ್ತಾಯವನ್ನು ಹಾಕುವಂಥ ಕೆಲಸ ಮಾಡೋಣ. ನಾವು ಅದರಲ್ಲಿ ಎಚ್ಚರಿಕೆಯನ್ನು ಹೆಜ್ಜೆ ಆಗ್ತೀವಿ. ಎಸ್, ಒಂದು ವರ್ಗ ಈ ಕಾರ್ಯಕ್ರಮಗಳು ಬೇಕು ಅನ್ನುವಂತಾದ್ರೆ, ಇನ್ನೊಂದು ಕಡೆ ಈ ಕಾರ್ಯಕ್ರಮ ಬೇರೆ ರೀತಿಯ ಚಟುವಟಿಕೆಗಳಿಗೆ ತಾಣ ಆಗ್ತಿದೆ, ಹಾಗಾಗಿ ನಾವು ಇಂತಹ ಕಾರ್ಯಕ್ರಮಗಳ ಮೇಲೆ ನಿರಂತರವಾದಂಥ ದಾಳಿ ಮಾಡೇ ಮಾಡ್ತೀವಿ ಅನ್ನುವಂಥದ್ದು ಒಂದು ವಾದ. ಆದರೆ ಅದನ್ನು ವ್ಯವಸ್ಥಿತವಾಗಿ ಮಾಡಿ ಅಂತ ಇವತ್ತಿನ ಯೂತ್ ಹೇಳ್ತಾ ಇದೆ. ಇದೇ ಈ ಹೊತ್ತಿನ ವಿಶೇಷ ಚರ್ಚೆ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇದ್ದೀವಿ ಸುವರ್ಣ.